ಹೋಗೋಣ. ಬಹಳ ಮುಖ್ಯವಾಗಿ ಬಂಡೆ ತಾಳ್ಮೆಗೆ ಸವಾಲು. ನಾವು ತಾಳ್ಮೆಯಿಂದ ಇದ್ದೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಬಂಡೆಯಷ್ಟೇ ಗಟ್ಟಿಯಾಗಿರಬೇಕಾಗುತ್ತೆ ಆ ತಾಳ್ಮೆ ಈಗ. ಯಾಕಂದರೆ ಅದಕ್ಕೆ ಭಾಳಷ್ಟು ಸವಾಲುಗಳು ಕೂಡ ಇರುವಂಥದ್ದು ಸ್ಪಷ್ಟ ಇದೆ. ನಾಳೆ ಬೆಳಗ್ಗೆನೇ ಮುಖ್ಯಮಂತ್ರಿ ಆಗುವಂಥದ್ದು ಇರ್ತಿದ್ರೆ ಇವತ್ತು ರಾತ್ರಿಯನ್ನು ಕಳೆಯೋದಕ್ಕೆ ತಾಳ್ಮೆಯಿಂದ ಕಳೆಯೋದಕ್ಕೆ ಸಾಧ್ಯ ಇದೆ. ಆದರೆ ನಾಳೆ ಬೆಳಗ್ಗೆನೇ ಆಗುತ್ತೆ ಅನ್ನೋಂಥ ನಂಬಿಕೆ ಇಲ್ಲ. ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅದು ಮುಂದೂಡಿಕೆ ಆಗ್ತಾನೆ ಹೋಗ್ತಿದೆ. ಮದುವೆ ಕಾರ್ಡುನಲ್ಲಿ ಹೆಸರು ಹಾಕಿಸುವಂತಹ ರೀತಿಯಲ್ಲಿನೇ ಇದೀಗ ಮುಂದೂಡಿಕೆ ಆಗ್ತಿದೆ. ಪಂಚಾಯಿತಿ ಲೆವೆಲ್ನ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ರಾಜ್ಯದ ವಿಚಾರದಲ್ಲಿ ಅದು ಬೇರೆ ಸ್ವರೂಪದಲ್ಲಿ ನಡೀತಾ ಇದೆ. ಒಂದಾದ ಮೇಲೆ ಒಂದು ಹಬ್ಬಗಳ ಗಡುವುಗಳನ್ನು ಇಟ್ಕೊಳ್ತಾ ಇದ್ದಾರೆ. ಇದು ಶುರುವಾಗಿರುವಂಥದ್ದು ಬಹುಶಃ ದೀಪಾವಳಿ ಕಳೆದ ನಂತರದಿಂದ ಅಂತ ಹೇಳಿ ಶುರುವಾಗಿದೆ. ಅದಾದಮೇಲೆ ಹೊಸ ವರ್ಷ ಆಯಿತು. ಈಗ ನವಂಬರ್ ತಿಂಗಳಾಯಿತು, ಅದಾದಮೇಲೆ ಹೊಸ ವರ್ಷ ಆಯಿತು, ಅದಾದಮೇಲೆ ಸಂಕ್ರಾಂತಿ ಆಯಿತು, ಈಗ ಶಿವರಾತ್ರಿ ಬರುತ್ತೆ, ಅದಾದಮೇಲೆ ಯುಗಾದಿ ಬರುತ್ತೆ, ಆಮೇಲೆ ಸೌರಮಾನ ಯುಗಾದಿ ಬರುತ್ತೆ. ಇನ್ನೇನೇನು ಬರುತ್ತೋ ಹಬ್ಬಗಳು ಎಲ್ಲ ಗಡುವುಗಳ ಬಗ್ಗೆ ಕೂಡ ಹೇಳ್ತಿರ್ತಾರೆ. ಮಧ್ಯದಲ್ಲಿ GB ಎಲೆಕ್ಷನ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇರ್ಬೋದು, ಕೇರಳ ಚುನಾವಣೆ ಇರ್ಬೋದು, ತಮಿಳುನಾಡು ಚುನಾವಣೆ ಇರ್ಬೋದು. ಈ ರೀತಿಯಾದಂತಹ ಗಡುವುಗಳನ್ನು ಹೇಳ್ತಾ ಹೋಗ್ತಾರ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಹೀಗಾಗಿ ತಾಳ್ಮೆಯ ನಾವು ತಾಳ್ಮೆಯಲ್ಲಿ ಇರ್ತೀವಿ. 28ರ ಗುರಿ ಅಂತ ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ, ಯಾವ ಸ್ವರೂಪದಲ್ಲಿದೆ ಹಾಗಾದರೆ ಕಾಂಗ್ರೆಸ್ ಮನೆಯೊಳಗಿನ ಮಾತಿನ ಬಾಣಗಳ ಪ್ರಯೋಗ? ಈ ವರದಿಯಲ್ಲಿ ತೋರಿಸಿ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾವಿಲ್ಲಿ ಬರದೆ ನಮ್ಮ ರಾಜಕೀಯಕ್ಕೋಸ್ಕರ ನಾವಿಲ್ಲಿ ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಟೈಮ್ ವಿಲ್ ಆನ್ಸರ್ ಫಾರ್ ಎವ್ರಿಥಿಂಗ್. ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳ್ತಾರೆ. ರಾಜಕಾರಣದಲ್ಲಿ ನಂಬಿಕೆಗಳು ಬಹಳ ಮುಖ್ಯ ಆಗ್ತದೆ. ರಾಜಕಾರಣಿಗಳು ಏನು ರಾಜಕಾರಣ ಮಾಡಬೇಕು, ಖಂಡಿತ ಎಲ್ಲ ರಾಜಕಾರಣಿಗಳು ಮಾಡೇ ಮಾಡ್ತಾರೆ. ಮುಗಿದ ದೆಹಲಿ ಯಾತ್ರೆ, ಮುಗಿಯದ ನಂಬಿಕೆ ಪ್ರಶ್ನೆ. ಡಿಕೆಶಿ ಸಿಎಂ ಆಗುವ ಕಾಲ ಹತ್ತಿರವೋ ದೂರವೋ? ಹೋಗಿದ್ದು ಅಸ್ಸಾಂ ಚುನಾವಣೆಗೆ ಸಂಬಂಧಿಸಿದ ಸಭೆಗಾದ್ರೂ ಮನಸ್ಸು ತುಂಬಾ ಇದ್ದಿದ್ದು ಸಿಎಂ ಪಟ್ಟದ ಬಗ್ಗೆ ಕನಸು. ದೆಹಲಿಗೆ ಹೋಗೋದಿಕ್ಕೆ 3 ದಿನ ಮೊದಲು ಮೈಸೂರು ಏರ್ಪೋರ್ಟ್ನ ರನ್ವೇಯಲ್ಲಿ ರಾಹುಲ್ ಗಾಂಧಿ ಜೊತೆ ಗುಪ್ತು ಮಾತಾಡಿದ್ದರು ಶಿವಕುಮಾರ್. ಆಗ ರಾಹುಲ್ ಕೂಡ ನಾವೇ ದೆಹಲಿಗೆ ಕರೀತೀವಿ ಅಂದಿದ್ರಂತೆ. ಆದ್ರೆ ಅವರಾಗಿ ಯಾವಾಗ ದೆಹಲಿಗೆ ಕರೆಯುತ್ತಾರೋ ಬಿಡುತ್ತಾರೋ, ತಾವಂತೂ ಭೇಟಿಯಾದಾಗ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಪ್ರಸ್ತಾಪ ಮಾಡಲೇಬೇಕು ಎಂಬ ಸಂಕಲ್ಪದೊಂದಿಗೆ ದೆಹಲಿ ವಿಮಾನ ಹತ್ತಿದ್ದರು ಡಿಕೆಶಿ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಅಸ್ಸಾಂ ಚುನಾವಣೆ ಗೆಲ್ಲೋದೊಂದೇ ಡಿಕೆಶಿಗೆ ಹೈಕಮಾಂಡ್ ಕೊಟ್ಟಿರೋ ಟಾಸ್ಕ್. ಅಧಿಕಾರ ಹಂಚಿಕೆ, ಸಿಎಂ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ನಿಂದ ಯಾವುದೇ ಸ್ಪಂದನೆಯಾಗಲಿ ಸುಳಿವಾಗಲಿ ಸಿಕ್ಕಿಲ್ಲ. ಇದೇ ಕಾರಣಕ್ಕೆ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಎಂದು ದೆಹಲಿಯಿಂದ ವಾಪಸ್ಸಾಗುತ್ತಿದ್ದಂತೆ ಶಿವಕುಮಾರ್ ಹೇಳಿಕೊಂಡಿದ್ದರು. ಅದನ್ನೇ ಯಾಕೆ ನಾನು ಡಿಸ್ಕ್ಲೋಸ್ ಮಾಡಬೇಕು? ಕಾಲ ಎಲ್ಲ ಉತ್ತರ ಕೊಡ್ತದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಟೈಮ್ ವಿಲ್ ಆನ್ಸರ್ ಫಾರ್ ಎವ್ರಿಥಿಂಗ್. ಹೀಗೆ ಕಾಲದ ಮೇಲೆ ನಂಬಿಕೆ ಇಟ್ಟು ಕಾದು ಕುಳಿತಿರುವ ಡಿಕೆ ಶಿವಕುಮಾರ್ ಅವರ ಮಾತಿನ ಹಿಂದೆ ಇದುವರೆಗೆ ಈಡೇರದ ಕನಸಿನ ಬಗ್ಗೆ ಬೇಸರವೂ ಅಡಗಿತ್ತು. ಹಾಗಿದ್ದರೂ ನಿರೀಕ್ಷೆಯ ಬೆನ್ನೇರಿ ಕುಳಿತು ಕಾಲದ ಮಂತ್ರ ಪಠಿಸುತ್ತಿರುವುದಕ್ಕೆ ಕಾರಣಗಳಿವೆ. ಸಿಎಂ ಪಟ್ಟದ ಕನಸು ಕಾಣುತ್ತಿರುವ ಡಿಕೆ ಶಿವಕುಮಾರ್ 3 ದಿನ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದರೂ ರಾಹುಲ್ ಪ್ರತ್ಯೇಕ ಭೇಟಿಗೆ ಅವಕಾಶ ಸಿಗಲಿಲ್ಲ. GBA ಅಸ್ಸಾಂ ಚುನಾವಣೆ ಗೆಲ್ಲೋದೊಂದೇ ಡಿಕೆಶಿಗೆ ಹೈಕಮಾಂಡ್ ಕೊಟ್ಟಿರುವ ಟಾಸ್ಕ್. ಹಾಗಾಗಿ ಕಾಲದ ಮೇಲೆಯೇ ನಿರೀಕ್ಷೆ ಇಟ್ಟು ಕುಳಿತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಆಗುವ ವಿಚಾರಕ್ಕೆ ಕಾಲವೇ ಉತ್ತರ ನೀಡಲಿದೆ ಎಂದಷ್ಟೇ ಹೇಳಿ ಜಾಣತನ ಮೆರೆಯುತ್ತಿದ್ದಾರೆ. ಹಾಗಿದ್ದರೂ ತಕ್ಷಣಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಲಕ್ಷಣವಿಲ್ಲ ಎಂಬುದು ಖಾತ್ರಿಯಾಗಿರುವ ಕಾರಣಕ್ಕೆ ಈ ಉತ್ತರ ಕೊಡುತ್ತಿದ್ದಾರೆ ಎಂಬ ಅನುಮಾನ ಇದ್ದೇ ಇದೆ. ಒಂದು ವೇಳೆ ಹಾಗೇನಾದರೂ ಸಿಎಂ ಬದಲಾವಣೆ ಮುಂದೂಡಿಕೆಯಾದರೂ ಸಿಎಂ ಆಗುವ ಆಸೆಯನ್ನು ಜೀವಂತವಾಗಿಡಲು ಕಾಲದ ಉತ್ತರ ಕೊಡುತ್ತಿದ್ದಾರಾ ಶಿವಕುಮಾರ್ ಎಂಬ ಪ್ರಶ್ನೆಯೂ ಇದೆ. ಏನೇ ಆದರೂ ಹೈಕಮಾಂಡ್ ಮೇಲೆ ಎಷ್ಟೇ ಒತ್ತಡ ಹೇರಿದರೂ ಮುಖ್ಯಮಂತ್ರಿ ಆಗಲು ಇನ್ನೂ ಕಾಲ ಕೂಡಿ ಬಂದಿಲ್ಲ ಅನ್ನೋದ್ರಲ್ಲಿ ಅನುಮಾನವಿಲ್ಲ. ರಾಹುಲ್ ಗಾಂಧಿ ಭೇಟಿ ವಸ್ತೇನಲ್ಲ ರೀ. ಒಂದು ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಬೇಕು. ಯಾರು ಭೇಟಿ ಮಾಡಬೇಕು ನಾವು ಕೇಳಿರ್ತೀವಿ, ನಾವು ಮಾಡ್ತೀವಿ. Can't disclose all those things. ಒಂದೇ ಮಾತಲ್ಲಿ ಹೇಳೋದಾದ್ರೆ ಟೈಮ್ ವಿಲ್ ಆನ್ಸರ್ ಫಾರ್ ಎವ್ರಿಥಿಂಗ್. ಹೀಗೆ ಅಣ್ಣ ಡಿಕೆಶಿ ಕಾಲದ ಮೇಲೆ ನಂಬಿಕೆ ಇಟ್ಟು ಇವತ್ತು ದಾವೂಸ್ ವಿಮಾನ ಹತ್ತಿರೋವಾಗಲೇ ತಮ್ಮ ಡಿಕೆ ಸುರೇಶ್ ಬೆಂಗಳೂರಿನಲ್ಲಿ ಮತ್ತೊಂದು ದಾಳ ಉರುಳಿಸಿದ್ದಾರೆ. ಅಣ್ಣನ ಪರ ಬ್ಯಾಟ್ ಬೀಸಿರುವ ಸುರೇಶ್ ಅಷ್ಟೇ ನಾಜೂಕಾಗಿ ತಮ್ಮ ಬಣದ ಸಂದೇಶ ರವಾನಿಸುವ ಪ್ರಯತ್ನ ಮಾಡಿದ್ದಾರೆ.
ಡಿಕೆ ಶಿವಕುಮಾರ್ ಯಾವತ್ತಿದ್ರೂ ಕಾಂಗ್ರೆಸ್ನ ಕಟ್ಟಾಳು, ಶಿಸ್ತಿನ ಸಿಪಾಯಿ. ಎಲ್ಲದಕ್ಕೂ ತಾಳ್ಮೆಯಿಂದ ಕಾಯುವಂತೆ ಹೈಕಮಾಂಡ್ ಹೇಳಿದೆ, ಕಾಯುತ್ತೇವೆ ಎಂದ್ರು ಸುರೇಶ್. ಪಂಚಾಯಿತಿ ಚೇರ್ಮನ್ಗಳೇ ಒಂದೇ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾರೆ. ಮಾಜಿ ಅನ್ನಿಸ್ಕೊಳ್ಳೋದಕ್ಕಾಗೇ ಅಧಿಕಾರ ಕೊಡಿ ಅನ್ನೋರೂ ಇದ್ದಾರೆ ಎಂದು ಟಾಂಗ್ ಕೊಟ್ರು. ಪಕ್ಷ ಕಾರ್ಯಕರ್ತರ ಹಿತದೃಷ್ಟಿಯಿಂದ ನಾವು ಇನ್ನಷ್ಟು ಕಾಯುತ್ತೇವೆ. ರಾಜಕಾರಣದಲ್ಲಿ ನಂಬಿಕೆಗಳು ಬಹಳ ಮುಖ್ಯವಾಗುತ್ತವೆ. ಅಧಿಕಾರ, ಜವಾಬ್ದಾರಿ, ನಿರ್ಧಾರಗಳಿಗೆ ಕೆಲವೊಂದು ಸಮಯ ಬರಬೇಕಾಗುತ್ತೆ ಎಂದು ಹೇಳುವ ಮೂಲಕ ಹೈಕಮಾಂಡ್ ಹಿರಿಯರಿಗೂ ಸಂದೇಶ ರವಾನಿಸಿದ್ರು. ನೋಡಿ, ಪಕ್ಷ ಆಲ್ರೆಡಿ ಹೇಳಿದೆ ತಾಳ್ಮೆಯಿಂದ ಇರಿ ಅಂತೇಳಿ. ಸೊ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರಿನಲ್ಲಿ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ. ಸೊ ಪಕ್ಷದ ಹಿತದೃಷ್ಟಿಯಿಂದ, ಶಾಸಕರ ಹಿತದೃಷ್ಟಿಯಿಂದ, ಸೊ ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ಎಲ್ಲ 140 ಶಾಸಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಪಕ್ಷದ ಆದೇಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಈಗಲೂ ಅದನ್ನೇ ಹೇಳ್ತೀನಿ. ಸೊ ಮುಖ್ಯಮಂತ್ರಿ ಹುದ್ದೆ ಭಾಳ ಸುಲಭವಾದದ್ದಲ್ಲ, ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಎಲ್ಲರೂ ಸೇರಿ ಇದಕ್ಕೆ ಭಾಗಿಯಾಗಬೇಕು. ನಮ್ಮ ಗುರಿ ಇರೋದು 2028ರ ಚುನಾವಣೆ. 2028ರ ಚುನಾವಣೆಯನ್ನು ಪಕ್ಷ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಬೇಕಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷದ ತೀರ್ಮಾನಕ್ಕೋಸ್ಕರ ಶಾಸಕರುಗಳ ಹಿತದೃಷ್ಟಿಯಿಂದ, ನೊಂದ ಕಾರ್ಯಕರ್ತರುಗಳ ಹಿತದೃಷ್ಟಿಯಿಂದ ಎಲ್ಲವನ್ನೂ ಕೂಡ ತಾಳ್ಮೆಯಿಂದನೇ ನೋಡಬೇಕಾಗ್ತದೆ, ತಾಳ್ಮೆಯಿಂದನೇ ಇರಬೇಕಾಗ್ತದೆ. ಜೊತೆಗೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಅವರಲ್ಲಿ ಮೊದಲು ಶಿಸ್ತು ಕಾಣಬೇಕು. ಸೊ ಹಾಗಾಗಿ ಆ ಶಿಸ್ತನ್ನು ಪಾಲನೆ ಮಾಡ್ತಾ ಇದ್ದಾರೆ. ಇದೇ ವೇಳೆ ಅಧಿಕಾರ ಬಿಟ್ಟುಕೊಡೋದು ಎಂಥವರಿಗೂ ಕಷ್ಟದ ಕೆಲಸವೇ ಎನ್ನುವ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೂ ಪರೋಕ್ಷವಾಗಿ ಸಂದೇಶ ಕೊಟ್ಟರು ಡಿಕೆ. ಕೆಲವೊಮ್ಮೆ ಪಂಚಾಯಿತಿ ಚೇರ್ಮನ್ಗಳೇ ಬಿಟ್ಟುಕೊಡೋದಿಲ್ಲ, ಅಂಥದ್ರಲ್ಲಿ ಸಿಎಂ ಕುರ್ಚಿ ಸುಲಭವಾಗಿ ಸಿಗುತ್ತಾ ಎಂದ್ರು. ಅಹಿಂದ ಟ್ರಂಪ್ ಕಾರ್ಡ್ ಮುಂದಿಟ್ಟಿರುವ ಸಿಎಂಗೆ ಟಾಂಗ್ ಕೊಟ್ಟ ಡಿಕೆ ಸುರೇಶ್, ಒಂದು ಸಮುದಾಯ, ಜಾತಿಯ ಮತಗಳಿಂದ ಅಧಿಕಾರ ಬರುತ್ತೆ ಅನ್ನೋದು ಸರಿಯಲ್ಲ ಎಂದ್ರು. ಏನು ಪಂಚಾಯಿತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು. ಹಣ ಮದುವೆ ಆಗೋಗ್ಲಿ ಅಂತಾನೆ, ಹಣ 15 ದಿನ ಇನ್ವಿಟೇಷನಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ, ಹಣ ಮಾರ್ಚ್ ಎಂಡ್ ಮುಗಿದೋಗ್ಲಿ ಅಂತಾನೆ. ಸೇರ್ಕೋಬೇಕಾದ್ರೆ, ಚೇರ್ಮನ್ ಆಗಬೇಕಾದ್ರೆ 3 ದಿನ ಕೊಟ್ಬಿಡು, ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನು ಮಾಡೋಕ್ಕಾಯ್ತಿದೆ? ಅದು ರಾಜಕಾರಣದಲ್ಲಿ ನಂಬಿಕೆಗಳು ಭಾಳ ಮುಖ್ಯ ಆಗ್ತದೆ. ಸೊ ಎಲ್ಲವನ್ನು ಕೂಡ ಭಾಳ ಚಿಕ್ಕದ್ರಿಂದನೂ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ. ಒಬ್ಬ ರಾಜಕಾರಣಿಗೆ ಒಕ್ಕಲಿಗರ ಓಟು ಬೇಕು, ಲಿಂಗಾಯತರ ಓಟು ಬೇಕು, ಪರಿಷ್ಠ ಜಾತಿ ಓಟು ಬೇಕು, ಪರಿಷ್ಠ ಪಂಗಡದ ಓಟು ಬೇಕು. ಹಂಗನ್ಬಿಟ್ಟು ಒಬ್ಬರದೇ ಓಲೈಸ್ಕೊಳ್ಳೋವಂಥದ್ದೇನಿಲ್ಲ. ಎಲ್ಲರ ಓಟು ಮತಗಳು ಕೂಡ ಭಾಳ ಮುಖ್ಯ ಆಗ್ತದೆ. ಸೊ ಎಲ್ಲೋ ಒಂದು ಕಡೆ ಇದು ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ಅಭಿವೃದ್ಧಿಗೆ ಕುಂಠಿತ ಆಗುವಂಥ ಬೆಳವಣಿಗೆಗಳು. ಯಾವುದು? ಈ ಜಾತಿ ಮೇಲೆ ನಡೆಯುವಂಥ ರಾಜಕಾರಣಗಳು. ಸೊ ಶಿವಕುಮಾರ್ ಅವರು ಯಾವತ್ತೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಹೊರತು ವ್ಯಕ್ತಿಗೆ ನಿಷ್ಠರಾಗಿಲ್ಲ. ಅವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ, ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂಥೇಳಿ. ಕೆಲವರು ವ್ಯಕ್ತಿಗೆ ನಿಷ್ಠೆಯಿಂದ ಇರ್ತಾರೆ. ಸೊ ಕೆಲವರು ಅಧಿಕಾರಕ್ಕೋಸ್ಕರನೇ ಇರ್ತಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಎಲ್ಲ ಥರದ ನೋವುಗಳನ್ನು, ಕಷ್ಟವನ್ನು ಪಕ್ಷದ ಜೊತೆ, ಪಕ್ಷದಲ್ಲಿ ಅಧಿಕಾರ ಇದ್ದಾಗ, ಇಲ್ಲದೇ ಇದ್ದಾಗ, ಎಲ್ಲ ಸಂದರ್ಭದಲ್ಲೂ ಕೂಡ ಇದ್ದಾರೆ. ಸೊ ಹಾಗಾಗಿ ಎಲ್ಲವನ್ನು ಕೂಡ ತಾಳ್ಮೆಯಿಂದ ನೋಡ್ತಾ ಇದ್ದಾರೆ. ಇಷ್ಟೆಲ್ಲ ಆಗುತ್ತಿದ್ದರೂ ಕೂಡ ಅಧಿಕಾರ ಹಂಚಿಕೆ ಬಗ್ಗೆ ಇನ್ನೂ ಗುಟ್ಟು ಬಿಟ್ಟು ಕೊಡುತ್ತಿಲ್ಲ ಹೈಕಮಾಂಡ್. ಸಿಎಂ, ಡಿಸಿಎಂ ಅನೇಕ ಬಾರಿ ದೆಹಲಿಗೆ ಹೋದ್ರೂ ಆ ಚರ್ಚೆ ಇಲ್ಲವೇ ಇಲ್ಲ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೇಳಿದ್ರೂ ಕೂಡ ಏನೂ ಮಾತಾಡಿರಲಿಲ್ಲ. ಹೈಕಮಾಂಡ್ ಏನೂ ಹೇಳದ ಕಾರಣಕ್ಕೆ ಬಜೆಟ್ ಬ್ಯುಸಿಯಲ್ಲಿದ್ದಾರೆ ಸಿಎಂ. ಹೀಗಾಗಿ ಮುಂದಿನ ದಿನಗಳ ಕುತೂಹಲ ಮೂಡಿಸಿವೆ. ಹೈಕಮಾಂಡ್ ಈವರೆಗೆ ಯಾರನ್ನೂ ಕರೆದು ಮಾತನಾಡಿಸುವ ಪ್ರಯತ್ನ ಮಾಡಿಲ್ಲ. ಕರೆದ್ರೆ ಹೋಗ್ತೀನಿ ಅಂತಾರೆ ಸಿಎಂ.
ಕರೆದ್ರೆ ಹೋಗ್ತೀನಿ. ಡಿಕೆ ಬ್ರದರ್ಸ್ ಸಿಎಂ ಮಧ್ಯೆ ಇಂಥ ಜಟಾಪಟಿ ನಡೆಯುತ್ತಿರುವಾಗಲೇ ಕೆಲ ಸಚಿವರುಗಳು ಕೂಡ ಮಾತನಾಡಿದ್ದಾರೆ. ಅಧಿಕಾರ ಹಂಚಿಕೆ, ಸಂಪುಟ ಪುನರಚನೆಯಂಥ ವಿಚಾರಗಳು ಸದ್ಯಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲ ಅನ್ನೋದಷ್ಟೇ ಎಲ್ಲರ ವಾದವಾಗಿದೆ. ಏನ್ ಬೆಳವಣಿಗೆ ಇಲ್ಲ, ಆ ರೀತಿಯಾಗಿರ್ತಕ್ಕಂಥ ಯಾವ ಮಾಹಿತಿನೂ ಯಾರಿಗೂ ಇಲ್ಲ. ಆಮೇಲೆ ನಮ್ಗೆಲ್ಲರಿಗೂ ನಮ್ಮ ಹೈಕಮಾಂಡ್ನವರು ಏನು ಮಾತಾಡಬೇಡ್ರಿ, ಪತ್ರಿಕೆಯವರ ಜೊತೆಗಂತೂ ಯಾರು ಏನು ಮಾತಾಡಕೂಡದು ಅಂತ ಎಲ್ಲರಿಗೂ ಹೇಳಿದ್ದಾರೆ. ಅದು ನನಗೂ ಅನ್ವಯಿಸ್ತದೆ, ಸುನೀಲ್ ಗೌಡ್ರಿಗೂ ಅನ್ವಯಿಸ್ತದೆ. ನಾನು ಈ ಸಂದರ್ಭದೊಳಗೆ ಇಷ್ಟೇ ಹೇಳ್ತೀನಿ, ಹೈಕಮಾಂಡ್ನವರು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ. ನಾವು ಆ ಕಾರಣಕ್ಕಾಗಿ ಮಾತಾಡ್ತೇವೆ. ಏನಾಗಿದೆ, ನಮ್ಮ ರಾಜಕೀಯ ಪಕ್ಷಗಳು ನಮ್ಮನ್ನ ನೀವು ಸುಮ್ಮನೆ ಇರಕ್ಕೆ ಬಿಡಲ್ಲ. ಬೆಳಿಗ್ಗೆ ಇದ್ರೆ ನಮ್ಮಂತವ್ರು ಯಾರು ಸಿಕ್ಕಿದ್ರೆ ಸಾಕಿತ್ತು ನಾಯಕತ್ವ ಬದಲಾವಣೆ ಅಂತ ಹೇಳಿ ನಿಮ್ಮಿಂದಾನೇ ದೊಡ್ಡದಾಗೋಯ್ತು. ಅದೇನು ಇಲ್ಲ, ಏನೋ ಇದ್ರೆ ನಿಮ್ಗೆ ಬಂದೇ ಬರುತ್ತೆ, ನಿಮ್ಗೆ ಹೇಳ್ತೇವೆ. ಮತ್ತೊಂದೆಡೆ ಯಾರೋ ಕೆಲವರು ಹೇಳಿರುವ ಮಾತುಗಳೇ ಕಾಂಗ್ರೆಸ್ ಪಕ್ಷದ ನಿಲುವಾಗುವುದಿಲ್ಲ ಎನ್ನುವ ಮೂಲಕ ಡಿಕೆ ಸುರೇಶ್ ಸೇರಿದಂತೆ ಡಿಸಿಎಂ ಆಪ್ತರ ಮಾತುಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ಸಚಿವ ಸಂತೋಷ್ ಲಾಡ್. ಒಬ್ಬರಿಬ್ಬರು ಮಾತನಾಡಿದ ತಕ್ಷಣ ಕಾಂಗ್ರೆಸ್ ಅಲ್ಲಲ್ಲ ಸರ್, ಒಬ್ಬೊಬ್ಬರು ಮಾತಾಡಿದ ತಕ್ಷಣ ಕಾಂಗ್ರೆಸ್ ಎಲ್ಲರಾಗೋದಿಲ್ಲ. ನೀವು ಹೇಳಿರ್ತಕ್ಕಂಥ ಸರಿ ಇದೆ, ಕೆಲವರು ಶಾಸಕರು ಮಾತಾಡಿರ್ಬೋದು, ಈ ಕಡೆ ಆ ಕಡೆ ಮಾತನಾಡಿರ್ಬೋದು. ದಟ್ ಡಸ್ ನಾಟ್ ಮೀನ್ ದೇ ರೆಪ್ರೆಸೆಂಟ್ ದ ಎಂಟೈರ್ ಕಾಂಗ್ರೆಸ್. ಕಾಂಗ್ರೆಸ್ ಮನೆಯೊಳಗಿನ ಈ ಎಲ್ಲ ಕುರ್ಚಿ ಕಿತ್ತಾಟದ ನಡುವೆಯೇ ಜನವರಿ 22ರಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗಲಿದೆ. ಮತ್ತೊಂದೆಡೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ದಾರೆ, ಸಿಎಂ ಬಜೆಟ್ ಬ್ಯುಸಿಯಲ್ಲಿದ್ದಾರೆ. ಈ ಎಲ್ಲವನ್ನೂ ತಾಳೆ ಹಾಕಿರುವ ಡಿಕೆ ಬ್ರದರ್ಸ್ ಈಗ ತಾಳ್ಮೆಯ ಪಾಠ ಹೇಳುತ್ತಿರುವುದು ಮುಂದೆ ಯಾವ ದಾಳ ಉರುಳಿಸಲು ಎನ್ನುವುದು ರಾಜ್ಯ ರಾಜಕಾರಣದಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಬಂಡೆ ತಾಳ್ಮೆಗೆ ಸವಾಲು ಇದ್ದೇ ಇದೆ. ಅದನ್ನು ಹೀಗೆ ಆ ಸವಾಲನ್ನು ಅವರು ನಿಭಾಯಿಸ್ತಾರೆ ಅಂತೇಳಿ ನೋಡಬೇಕು. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಚಪ್ಪಲಿ ರಾಜೀವನಿಗೆ ಚಾಟಿ ಬೀಸಿದೆ ಇವತ್ತು ರಾಜ್ಯದ ಹೈಕೋರ್ಟ್. ಚಪ್ಪಲಿ ರಾಜೀವನಿಗೆ ಹೈಕೋರ್ಟ್ನ ಶಾಕ್ ಹೇಗಿತ್ತು ಅನ್ನೋದು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಶಿಡ್ಲಘಟ್ಟ ನಗರಸಭೆ ಕಮಿಷನರ್ ಅಮೃತಾ ಗೌಡಗೆ ನಿಂದಿಸಿದ್ದಕ್ಕೆ ಹೈಕೋರ್ಟ್ ಛೀಮಾರಿ ಹಾಕಿದೆ. ಬಹಳ ಮುಖ್ಯವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ರಾಜೀವ್ ಗೌಡಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಮತ್ತು ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆಯನ್ನು ಇವತ್ತು ನಡೆಸಿರ್ತಕ್ಕಂತಹ ಹೈಕೋರ್ಟ್ ವಾದ ಪ್ರತಿವಾದವನ್ನು ಕೇಳಿ ಆದೇಶವನ್ನು ನಾಳೆಗೆ ಕಾಯ್ದಿರಿಸಿದೆ. ಈ ಒಂದು ರಾಜೀವ್ ಗೌಡನನ್ನು ತರಾಟೆಗೆ ತೆಗೆದುಕೊಂಡಿರುವಂತಹ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಏನೇನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯಲ್ಲಿ. ಬಹಳ ಮುಖ್ಯವಾಗಿ ಇಲ್ಲಿ ರಾಜೀವ್ ಗೌಡನ ಪರವಾಗಿ ವಿವೇಕ್ ಸುಬ್ಬಾರೆಡ್ಡಿ ಅವರು ವಾದ ಮಂಡನೆಯನ್ನು ಮಾಡಿದ್ದಾರೆ. ಫೋನ್ ಮೂಲಕ ಆಡಿದಂತಹ ಮಾತಿಗೆ ಮಾಧ್ಯಮದಲ್ಲೇ ಕ್ಷಮೆಯನ್ನು ಕೇಳಿದ್ದಾರೆ. ಅವರು ಫೋನ್ ಮೂಲಕ ಅವರು ಮಾತನಾಡಿದರು, ಅದಕ್ಕೆ ಮಾಧ್ಯಮದ ಮೂಲಕವಾಗಿ ಕ್ಷಮೆ ಕೇಳಿದರು ಅಂತೇಳಿ. BNS ಸೆಕ್ಷನ್ 132 ಈ ಕೇಸ್ನಲ್ಲಿ ಅನ್ವಯಿಸುವುದಿಲ್ಲ ಅನ್ನುವಂಥದ್ದನ್ನು ಅವರು ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಹೇಳಿದ್ದಾರೆ. ತನಿಖೆಗೆ ಸಹಕರಿಸಲು ರಾಜೀವ್ ಗೌಡ ಸಿದ್ಧರಿದ್ದಾರೆ ಅಂತ ಹೇಳಿ ವಿವೇಕ್ ಸುಬ್ಬಾರೆಡ್ಡಿ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಸಾರ್ವಜನಿಕವಾಗಿ ಕ್ಷಮೆ ಕೇಳಲು ರಾಜೀವ್ ಗೌಡ ಸಿದ್ಧರಿದ್ದಾರೆ. ಕೇವಲ ವಿಡಿಯೋ ಮೂಲಕ ಮಾತ್ರ ಅಲ್ಲ, ಸಾರ್ವಜನಿಕವಾಗಿ ಕೂಡ ಕ್ಷಮೆ ಕೇಳೋದಕ್ಕೆ ಅವರು ರೆಡಿ ಇದ್ದಾರೆ. ಜಾಮೀನು ಮಂಜೂರು ಮಾಡಿ ರಕ್ಷಣೆ ಕೊಡಬೇಕು ಅಂತ ಹೇಳಿ ಅವರು ವಾದವನ್ನು ಮಂಡನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಯವರು ಪ್ರಸ್ತಾಪಿಸಿದ್ದಾರೆ. ನ್ಯಾಯಮೂರ್ತಿಯವರು ಕೇಳಿದ್ದಾರೆ, ರಾಜೀವ್ ಗೌಡ ವಿರುದ್ಧ BNS ಸೆಕ್ಷನ್ 74 ಮತ್ತು 79 ಯಾಕೆ ಹಾಕಿಲ್ಲ ಅಂತೇಳಿ. ಪೊಲೀಸರು ಈ ಸೆಕ್ಷನ್ಗಳನ್ನು ಯಾಕೆ ಹಾಕಿಲ್ಲ ಅನ್ನೋದನ್ನೇ ಪ್ರಶ್ನಿಸಿದ್ದಾರೆ. ಯಾಕೆಂದರೆ ಈ ಸೆಕ್ಷನ್ಗಳು ಮಹಿಳೆಯ ಗೌರವಕ್ಕೆ, ಮಹಿಳೆಯ ಘನತೆಗೆ ಸಂಬಂಧಿಸಲ್ಪಟ್ಟಿರುವಂಥದ್ದು. ರಾಜೀವ್ ಗೌಡರಿಗೆ ಮಹಿಳೆ ಅಂದರೆ ಗೌರವ ಇಲ್ಲವೇ ಅನ್ನುವಂತಹ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಕೇಳಿದ್ದಾರೆ ನ್ಯಾಯಮೂರ್ತಿಯವರು. ಅಷ್ಟೇ ಅಲ್ಲದೆ ಅರ್ಜಿದಾರ ಇಂತಹ ಮಾತನ್ನೆಲ್ಲ ಹೇಗೆ ಆಡೋದಕ್ಕೆ ಸಾಧ್ಯ ಅನ್ನುವಂತಹ ಕಟುವಾದಂತಹ ಪ್ರಶ್ನೆಯನ್ನು ಹಾಕಿದ್ದಾರೆ. ಮತ್ತು ಅರ್ಜಿದಾರ ಒಮ್ಮೆ ಮಾತನಾಡಿದರೆ ವಾಪಸ್ ಪಡೆಯೋದಕ್ಕೆ ಆಗೋದಿಲ್ಲ, ಆಡಿರೋ ಮಾತನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿ ನಿಯಂತ್ರಣವಿಲ್ಲದ ನಾಲಿಗೆಯೇ ಎಲ್ಲವನ್ನು ಹಾಳು ಮಾಡಬಲ್ಲದು ಅನ್ನೋಂಥದ್ದು ಕೂಡ ಅವರು ವಿವರಿಸಿದ್ದಾರೆ. ಅಷ್ಟೇ ಅಲ್ಲದೆ ನೀವು ಕ್ಷಮೆ ಕೇಳಿದರೂ ಕೂಡ ಒಡೆದಿರುವುದು ಒಂದಾಗುವುದಿಲ್ಲ, ಒಡೆದು ಹೋಗಿರುತ್ತೆ, ಮನಸ್ಸು ಒಡೆದು ಹೋಗುತ್ತೆ, ಅದನ್ನು ಕೂಡಿಸೋದಕ್ಕೆ ಆಗೋದಿಲ್ಲ ಇವರು ಕ್ಷಮೆ ಕೇಳಿದ ತಕ್ಷಣ ಅಂತ ಹೇಳಿ ಆ ವಿಚಾರವನ್ನು ಕೂಡ ಕೋರ್ಟ್ ನಾಲಿಗೆ ಶುದ್ಧ ಇರಬೇಕು. ಇದು ನಿಜಕ್ಕೂ ಕೂಡ ಬಹಳ ಕಠಿಣವಾದಂತಹ ಮಾತುಗಳನ್ನು ಇಲ್ಲಿ ಕೋರ್ಟ್ ಹೇಳಿದೆ. ಇದು ಸಲಹೆಯೂ ಕೂಡ ಹೌದು, ಇದು ನಿಜವಾಗ್ಲೂ ಕೂಡ ಅವ್ರಿಗೆ ಬೀಸಿರುವಂಥ ಚಾಟಿ. ಆಡಿದ ಮಾತು ಮರಳಿಬಾರದು, ಈ ತಿಳುವಳಿಕೆ ಆಡೋ ಮಾತಿಗಿಂತ ಮುಂಚೆ ಇರಬೇಕು ಅಂತೇಳಿ. ಆಡಿದ ಮಾತು ಮರಳಿ ಬರೋದಿಲ್ಲ.
ಆಡಿದ ಮಾತು ಸೃಷ್ಟಿಸುವಂತಹ ಬಿರುಕು ಹಾಗೆ ಉಳಿಯಲಿದೆ ಎಂಬ ಅರಿವು ನಿಮಗೆ ಇರಬೇಕು ಅನ್ನುವಂತಹ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಯವರು ಉಲ್ಲೇಖ ಮಾಡಿದ್ದಾರೆ. ಹೀಗೆ ಚಪ್ಲಿ ರಾಜೀವ್ನನ್ನು ತರಾಟೆಗೆ ತೆಗೆದುಕೊಂಡಿದೆ. FIR ಆಗಿ 6 ದಿನಗಳು ಕಳೆದರೂ ಕೂಡ ಅರೆಸ್ಟ್ ಆಗದ ರಾಜೀವ್ ಗೌಡ ಎಲ್ಲಿದ್ದಾನೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ನೋಡಿ, ಪೊಲೀಸರು ಹೇಗೆ ಇಲ್ಲಿ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ ಎಲ್ಲಿದ್ದಾನೆ ಅಂತೇಳಿ ಗೊತ್ತಿಲ್ಲ ಅಂತ ಹೇಳಿ. ರಾಜೀವ್ ಗೌಡನನ್ನು ಹಿಡಿಯೋದಕ್ಕೆ ವಿಫಲರಾದ್ರ ಚಿಕ್ಕಬಳ್ಳಾಪುರದ ಪೊಲೀಸರು. ನಿಜಕ್ಕೂ ಚಿಕ್ಕಬಳ್ಳಾಪುರದ ಪೊಲೀಸರ ಸಾಮರ್ಥ್ಯ ಏನು ಅಂತೇಳಿ. ಕರ್ನಾಟಕ ಪೊಲೀಸ್ಗೆ ಅದರದ್ದೇ ಆದಂಥ ಘನತೆ ಇದೆ. ಆದರೆ ಈ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನು ಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದರೆ ಇನ್ನು ಎಂಥವ್ರನ್ನ ಹಿಡಿತಾರೆ ಇವರು? ರಾಜೀವ್ ಗೌಡನನ್ನು ನಿಜಕ್ಕೂ ಕೂಡ ಪೊಲೀಸರು ಅವ್ರನ್ನ ಹುಡುಕ್ತಾ ಇದ್ದಾರಾ ಅಥವಾ ಹುಡುಕುವಂಥ ನಾಟಕ ಆಡ್ತಿದ್ದಾರೆ? ಇದರಲ್ಲಿ ಒಂದು ಸ್ಪಷ್ಟ ಆಗಬೇಕು. ನಾವು ಸುಮ್ಮನೆ ಹುಡುಕ್ದಂಗೆ ಮಾಡ್ತಾ ಇದ್ವಿ, ದಯವಿಟ್ಟು ನಮ್ಮನ್ನು ಕೇಳಬೇಡಿ ಅಂತ ಪೊಲೀಸರು ಮೊದಲೇ ಹೇಳಿಬಿಟ್ರೆ ಜನಕ್ಕಾದ್ರೂ ಒಂದು ಸ್ಪಷ್ಟತೆ ಸಿಗುತ್ತೆ. ಇಲ್ಲದೆ ಹೋದರೆ ಇಂತಹ ವ್ಯಕ್ತಿಗಳನ್ನು ಹಿಡಿಯೋದಕ್ಕೂ ಕೂಡ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಪೊಲೀಸರು ಅಂತ ಹೇಳಿದರೆ ಜನ ವ್ಯವಸ್ಥೆಯ ಮೇಲೆ ನಂಬಿಕೆಯನ್ನು ಕಳ್ಕೊಳ್ತಾರೆ ಈ ರೀತಿಯಾದಂತಹ ನಾಟಕಗಳನ್ನು ಮಾಡಿದರೆ. ರಾಜೀವ್ ಗೌಡ ಬಂಧನ ಮಾಡದಿರೋದಕ್ಕೆ ರಾಜಕೀಯ ಪ್ರಭಾವ ಬಳಕೆ ಆಗ್ತಾ ಇದೆಯಾ? ಯಾವ ಪ್ರಭಾವದ ಕಾರಣಕ್ಕಾಗಿ ರಾಜೀವ್ ಗೌಡನಿಗೆ ರಕ್ಷಣೆ ಸಿಗ್ತಾ ಇದೆ? ಸಾಮಾನ್ಯ ಜನರಿಗೆ ಆದರೆ ಈ ರೀತಿಯಾದ ರಕ್ಷಣೆಯನ್ನು ಯಾರಾದರೂ ಕೊಡ್ತಾರಾ? ಅದೇ ರಾಜಕಾರಣಿಯ ಮೇಲೆ ಯಾರಾದರೂ ಏನಾದರೂ ಮಾಡಿದ್ರೆ ಇಷ್ಟು ಸುಲಭವಾಗಿ ಆತನ ತಪ್ಪಿಸ್ಕೊಂಡು ಹೋಗೋದಕ್ಕೆ ಬಿಡ್ತಾರ? ರಾಜೀವ್ ಗೌಡ ಹುಡುಕಾಟಕ್ಕೆ ಕಾಟಾಚಾರದ ಟೀಮ್ ರಚನೆ ಆಗೋಗಿದೆಯಾ ಅಂತೇಳಿ. ಯಾಕಂದ್ರೆ 3 ಟೀಮು 4 ಟೀಮು 5 ಟೀಮ್ ರಚನೆ ಮಾಡ್ತಾರಲ್ಲ, ಯಾವ ಕಾಟಾಚಾರಕ್ಕೆ ಬೇಕಾಗಿ ಈ ಟೀಮ್ನ ರಚನೆ ಮಾಡಿದ್ದಾರೆ. ರಾಜೀವ್ ಗೌಡ ದೆಹಲಿಯಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಮೇಲೆ ಪೊಲೀಸರು ಈಗ ದೆಹಲಿಯಲ್ಲೂ ಕೂಡ ಹೋಗಿ ಹುಡುಕ್ತಾ ಇದ್ದಾರಂತೆ. ಮೊನ್ನೆ ಒಬ್ಬರನ್ನ ಗೋವಾದಲ್ಲಿ, ಪೂನಾದಲ್ಲಿ, ಮುಂಬೈಯಲ್ಲೆಲ್ಲ ಹುಡುಕ್ತಾ ಇದ್ರು. ಆಮೇಲೆ ಅವರು ಸಿಕ್ಕಿರಲಿಲ್ಲ. ಈಗ ಈ ವ್ಯಕ್ತಿಯನ್ನು ಹುಡುಕೋದಕ್ಕೆ ದೆಹಲಿಗೆ ಹೋಗಿದ್ದಾರೆ ಟೀಮು. ದೆಹಲಿಗೂ ಹೋಗಿ ಹುಡುಕಾಡ್ತಾ ಇರುವಂತಹ ಪೊಲೀಸರಿಗೆ ಯಾವುದೇ ಮಾಹಿತಿ ಯಾಕೆ ಸಿಗ್ತಾ ಇಲ್ಲ? ಅದೇನು ಚಂದ್ರಲೋಕದಲ್ಲಿ ಹೋಗಿ ಬಚ್ಚಿಟ್ಟು ಕುಳಿತುಕೊಳ್ತಾರಾ ಅಂತ ಇವ್ರುಗಳೆಲ್ಲ? ಯಾವ ಸ್ವರೂಪದ ಹುಡುಕಾಟ ಇದು? ಪರಮೇಶ್ವರ್ ಅವರು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಪ್ರತ್ಯೇಕವಾಗಿ ಟೀಮ್ಗಳನ್ನು ಸೆಟಪ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ರು ಹುಡುಕಿ ಹಿಡ್ಕೊಂಡು ಬರ್ತೀವಿ ಸರ್. 7 ದಿನ ಎಷ್ಟು ದಿವಸ ತಪ್ಪಿಸ್ಕೊಂಡಿರಕ್ಕಾಗತ್ತೆ ರೀ? ಹಿಡ್ಕೊಂಡು ಬರ್ತೀವಿ. 7 ದಿನ ಆದ್ರೆ 10 ದಿನ ಆಗಲಿ, ಎಷ್ಟು ದಿವಸ ತಪ್ಪಿಸ್ಕೊಂಡಿರಕ್ಕಾಗತ್ತೆ? ಕೆಲವು ಸಚಿವರು ಏನೋ ಸಪೋರ್ಟ್ ಇದ್ದಾರೆ. ಯಾರೇ ಸಪೋರ್ಟಿಗೆ ಇದೆ? ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಕಾನೂನು ಅವರಿಗೆ ಏನು ಮಾಡಬೇಕೋ ಅದನ್ನು ಮಾಡುತ್ತೆ. ನೋಡಿ, ಒಂದು ಕಡೆಯಲ್ಲಿ ಪೊಲೀಸರು ಯಾವುದು ಮುಲಾಜಿಲ್ಲದೆ ನಟ ದರ್ಶನ್ ಅಂತವ್ರನ್ನ ಹೋಗಿ ಮೈಸೂರಿನಲ್ಲಿ ಬಂಧನ ಮಾಡಿ ಬರ್ತಾರೆ. ಅದಕ್ಕೆ ಹೇಳೋದು ಕರ್ನಾಟಕದ ಖಾಕಿ ಅತ್ಯಂತ ಖಡಕ್ಕಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ. ಕರ್ನಾಟಕದ ಖಾಕಿಯದ್ದೇ ಉದಾಹರಣೆ ಇದು. ಮತ್ತೊಂದು ಕಡೆಯಲ್ಲಿ ರಾಜೀವ್ ಗೌಡನಂತವರು ತಪ್ಪಿಸ್ಕೊಂಡ್ರೆ 6 ದಿನ ಕಳೆದರೂ ಕೂಡ ಹುಡುಕೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಇದು ಯಾವ ರೀತಿಯಾದಂತಹ ವ್ಯವಸ್ಥೆ ಅನ್ನುವಂತಹ ಪ್ರಶ್ನೆ ಇಲ್ಲಿರುವಂಥದ್ದು. ನಿಜಕ್ಕೂ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಒಬ್ಬ ಪೌರಾಯುಕ್ತೆಗೆ ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಬೈದಿರುವ ವ್ಯಕ್ತಿಯನ್ನ ತಪ್ಪಿಸ್ಕೊಳ್ಳೋದಕ್ಕೆ ಬಿಟ್ಟರೆ ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡೋದಕ್ಕೆ ಹೊರಟಿದ್ದಾರೆ ಪೊಲೀಸರು ಮತ್ತು ಸರ್ಕಾರ ಅನ್ನುವಂಥದ್ದು ಕೂಡ ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಇದಾಗಿತ್ತು ಇವತ್ತಿನ